1 ಎಕರೆ ಜಾಗ ಇದ್ದರೂ ಕೂಡ ನೀವು ಇದನ್ನೆಲ್ಲ ಮಾಡ್ಬೋದು. ಬಟ್ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಅದನ್ನು ಆ ಇಂಟ್ರೆಸ್ಟು ಕನ್ಸಿಸ್ಟೆಂಟ್ ಆಗಿರಬೇಕು. ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಇದು 5 to 6 months ಪೀರಿಯಡಲ್ಲಿ ನಾವು ಸಾಕಾಣಿಕೆ ಮಾಡ್ತೀವಿ ಸರ್. ಅದನ್ನು ಈಗ ನಮ್ಮದು ಉದ್ದೇಶ ಒಂದು ಪ್ಯೂರ್ ನಾಟಿ ಅಂತಲೇ ಸಾಕಬೇಕು ಅನ್ನೋದೊಂದು ಉದ್ದೇಶ. ಇದೇ ಮೇನ್ ಕಾನ್ಸೆಪ್ಟ್. ನಾವು ಮೇವು ಯಾವತ್ತು ನಾವು ಅದರಲ್ಲಿ ನಾವು ಉಳ್ಸಕ್ಕೆ ಹೋಗ್ತೀವಿ, ನಾವು ಕೋಳಿಗಳು ಅವಕ್ಕವೇ ಜಗಳ ಮಾಡ್ಕೊಂಡು ಒಂದಕ್ಕೊಂದು ಹೊಡೆದಾಕೊಂಡು ಸಾಯ್ತವೆ. ಈ ಬ್ಯಾಚಲ್ಲಿ 1,000 ಕೋಳಿಗಳನ್ನ ನಾವು ತಂದಿದ್ದೀವಿ ಸರ್. ಸೀಮೆ ಹುಲ್ಲನ್ನ ಹೆಂಗೆ ತಿನ್ನುತ್ತೆ ಅಂತಂದರೆ ಇಮ್ಯಾಜಿನ್ ನೀವು ಮಾಡ್ಕೊಳಕ್ಕಾಗಲ್ಲ. ಸಂತೆಲೆಲ್ಲ ಹೆಂಗಿರುತ್ತೆ ಅಂತಂದ್ರೆ ಅಷ್ಟು ರೆಕ್ಕೆಗಳನ್ನ ತೆಗಿತಾರೆ ಸರ್. ಮೇಯ್ನ್ ಆಗಿ ಕೊಕ್ ಚೆಕ್ ಮಾಡ್ತಾರೆ. ಒಂದ್ಸತಿ ನಾನು ಕಸ್ಟಮರ್ಗೆ ಮೂರ್ಖ ಮಾಡ್ಬೋದು, ಜೊತೆ 1300 ಅಂತ ಮೂರ್ಖ ಮಾಡಿ ಅವ್ನ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಪ್ಯೂರಿಟಿ ಇಲ್ಲ ಅಂತಂದ್ರೆ ಅವ್ನು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನಮ್ಮ ಮೊಕ್ಕ ಹೋಗ್ಬಿಟ್ಟೆ ಹೋಗೋದು. ಜೋಡಿ ಕೋಳಿಗೆ ಸರ್ ಡಿಪೆಂಡ್ಸ್. 1,100, 1,200 ಶೆಡ್ಗೆ ಬಂದು ತೊಗೊಂಡ್ರೆ ಸರ್ ನಾವು ಫಿಕ್ಸ್ ಮಾಡಿಬಿಡ್ತೀವಿ. 450 ರೂಪಾಯಿ kg ಅಂತ ಫಿಕ್ಸ್ ಮಾಡಿದೀವಿ. ಮೇಯ್ನಾಗಿ ನಾವು ಎಲ್ಲಿ ಇಡಕ್ತೀವಿ ಅಂತಂದರೆ ಮಾರ್ಕೆಟಿಂಗ್ಗೆ ಸರ್. 22 ಇಯರ್ಸಿಂದನೂ ಏನೇ ನಾವು ಬಿಸ್ನೆಸ್ ಮಾಡಿದ್ರು ಕೂಡ ಜೊತೆಯಾಗಿ ಮಾಡ್ತಾ ಇದ್ದೀವಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಬಂದಿಲ್ಲ ಸರ್. ನನ್ನ ಹೆಸರು ಶ್ರೀಕಾಂತ್ ತಿಲ್ಕೆ ಅಂತ. ಮೂಲತಃ ನಾನು ಮೈಸೂರಿಂದ ಬಂದಿರೋದು. ನಮ್ಮ ಫಾರ್ಮ್ ಹೌಸ್ ಬಂದು ಹಾಸನ ಜಿಲ್ಲೆ ಕಟಾಯ ಹೋಬಳಿ ಯಾರಾನೆ ವಿಲೇಜಲ್ಲಿದೆ. ಇಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡು ಟಗರು ಸಾಗಾಣಿಕೆನೂ ಮಾಡ್ತೀವಿ, ನಾಟಿ ಕೋಳಿ ಸಾಗಾಣಿಕೆ ಕೂಡ ಮಾಡ್ತೀವಿ ನಾವು. ಇಲ್ಲಿ ನಾನೊಬ್ಬನೇ ಕೂಡ ಮಾಡ್ತಿಲ್ಲ, ನನ್ನ ಫ್ಯಾಮಿಲಿ ಹಾಗೂ ನಮ್ಮ ಬಾವವರ ಫ್ಯಾಮಿಲಿ ಇಬ್ಬರು ಕೂಡ ಸೇರಿಕೊಂಡು ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ಬಂದು ಮೈಸೂರಲ್ಲಿ 2 ದಿನ ಇರ್ತೀನಿ, ಇಲ್ಲೂ ಕೂಡ 2 ದಿನ ಇರ್ತೀನಿ. ನಾನು ಮೈಸೂರಲ್ಲಿರೋ ದಿನಗಳಲ್ಲಿ ನಮ್ಮ ಅಕ್ಕ ಬಾವ ಬಂದು ಇಲ್ಲಿ ನೋಡ್ಕೋತಾರೆ. ಸೊ ನಾವು ಅಲ್ಲೂ ಮ್ಯಾನೇಜ್ ಮಾಡ್ತೀವಿ, ಇಲ್ಲೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದೀವಿ ಸರ್. ಈ ಜಾಗ ಬಂದು ಸರ್ ನಿಮ್ಮ ಬಾವರ್ದ ನಿಮ್ದೇನ ಇದೆ ಜಾಗ? ಈ ಜಾಗ ಬಂದು ನಮ್ಮ ಬಾವವರದು. ಎಷ್ಟಿದೆ ಸರ್ ಇದು ಜಾಗ? ಒಂದು 30 ಗುಂಟೆ ಜಾಗ ಇದೆ. ಮೊದ್ಲೇನು ಈ 30 ಗುಂಟೆ ಜಾಗದಲ್ಲಿ ಏನು ಮಾಡ್ಕೊಂಡಿದ್ದೀವಿ? ಇಲ್ಲಿ ಜೋಳ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ಪಕ್ಕದಲ್ಲೂ ಕೂಡ ಅವ್ರ ತಮ್ಮಂದು ಕೂಡ ಜಾಗ ಇದೆ. ಮೊದಲು ಬೆಳೀತಾ ಇರಬೇಕಾದ್ರೆ ನಮ್ಮ ಬಾವವ್ರಿಗೆ ತುಂಬ ಅದರಲ್ಲಿ ಕೋಳಿ ಸಾಗಾಣಿಕೆಯಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಅವರು ಸುಮಾರು ಒಂದು 16 ವರ್ಷ ಅವ್ರ ವಯಸ್ಸಿದ್ದಾಗಲಿಂದಾಗೂ ಕೂಡ ಕೋಳಿ ಸಾಗಾಣಿಕೆಯಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಮೈಸೂರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸ್ವಂತ ಜಮೀನಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದರಿಂದ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ನಾವಿಬ್ಬರು ಸೇರ್ಕೊಂಡು ಯಾಕೆ ನಾಟಿ ಕೋಳಿ ಸಾಗಾಣಿಕೆ ಹಾಗೂ ಟಗರು ಸಾಗಾಣಿಕೆ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ ಸರ್. ನಾವು ಸೊ ಒಬ್ಬರು ನಂಬಿ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮ್ಮ ಕೋಆರ್ಡಿನೇಷನ್ ಹೇಗಿತ್ತು ಸರ್? ಸರ್ ಕೋಆರ್ಡಿನೇಷನ್ ಹೇಗಿದೆ ಅಂತ ಹೇಳಬೇಕು ಅಂತಂದರೆ ನಮ್ಮದು ಇದೊಂದೇ ಬಿಸ್ನೆಸ್ ಅಲ್ಲ ಸರ್. ಮೂಲತಃ ನನ್ನದು ಫೈನಾನ್ಸ್ ಬಿಸ್ನೆಸ್ಸು ಅಂತ, ಅಲ್ಲೂ ಕೂಡ ನಮ್ಮದು ರಿಧಿ ಫೈನಾನ್ಸ್ ಅಂತ ಇದೆ, ಅಲ್ಲೂ ಕೂಡ ನಾವು ಪಾರ್ಟ್ನರ್ಶಿಪ್ಪಲ್ಲೇ ಮಾಡ್ತಾ ಇರೋದು. ಮತ್ತು ನಮ್ಮದು ಮೈಸೂರಲ್ಲಿ ಪ್ರತಿ ವರ್ಷ ಪಟಾಕಿ ಮೇಳ ನಡೆಯುತ್ತೆ. ಪಟಾಕಿ ಹಬ್ಬದ ಒಂದು 5 ದಿನ ಮುಂಚೆ ಅಂತ ಅಂದ್ಕೊಂಡು JK ಗ್ರೌಂಡ್ ಮೈಸೂರಲ್ಲಿ ಅಲ್ಲಿ ದೊಡ್ಡದಾಗಿ ನಡೆಯುತ್ತೆ. ಅದು ಕೂಡ ನಾವು ಪಾರ್ಟ್ನರ್ಶಿಪ್ಪಲ್ಲೇ ಮಾಡ್ತಾ ಇರೋದು. ನಮಗೆ ಅವ್ರ ಮೇಲೆ ನಂಬಿಕೆ ಅಂದರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಸೊ ಇದುವರೆಗೂ ಯಾವುದೇ ರೀತಿ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಕೂಡ ಬಂದಿಲ್ಲ. ಯಾಕೆ ನಮ್ಮ ಅಕ್ಕ ಮದುವೆ ಆಗಿ ಈಗ 22 ಇಯರ್ಸ್ ಆಗಿದೆ. ಸೊ 22 ಇಯರ್ಸಿಂದನೂ ಏನೇ ನಾವು ಬಿಸ್ನೆಸ್ ಮಾಡಿದ್ರು ಕೂಡ ಜೊತೆಯಾಗಿ ಮಾಡ್ತಾ ಇದ್ದೀವಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಬಂದಿಲ್ಲ. ನೀವು ಇಲ್ಲಿ 30 ಗುಂಟೆ ಜಾಗದಲ್ಲಿ ಜೋಳ ಬೆಳೀತಿದ್ದರು. ಸೊ ಒಂದು ಫಾರ್ಮ್ ಹೌಸ್ ಮಾಡಬೇಕು, ಇಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂತ. ಸೊ ನಿಮ್ಮ ಬಾವರ್ಗೆ ಐಡಿಯಾ ಬಂದಿದ್ದ, ನಿಮಗೆ ಬಂದಿದ್ದ? ಇಲ್ಲ, ಇದು ಐಡಿಯಾ ಬಂದಿದ್ದು ನನಗೇನೆ 2024ರಲ್ಲಿ. ನಾನು ಹಾಗೆ ಜಸ್ಟ್ ಹಂಗೆ ನಮ್ಮ ಸ್ನೇಹಿತರದೊಂದು ತೋಟಕ್ಕೆ ಹೋಗಿದ್ದೆ. ಅದು ಬಂದ್ಬಿಟ್ಟು ST ಕೋಟೆ ತಾಲೂಕಲ್ಲೊಂದು ತೋಟ ಇದೆ. ಹಾಗೆ ಹೋದಾಗ ಅಲ್ಲಿ ಅವರು ಸಮಗ್ರ ಕೃಷಿ ಮಾಡಿದರು. ಅಂದರೆ ತೋಟಗಳಾಗಿರ್ಬೋದು, ಡಿಫ್ರೆಂಟ್ ಹಣ್ಣಿನ ತೋಟಗಳಾಗಿರ್ಬೋದು, ಕುರಿ ಸಾಗಾಣಿಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ ಆಗಿರ್ಬೋದು, ಜೇನು ಸಾಗಾಣಿಕೆ ಆಗಿರ್ಬೋದು, 4 ಎಕರೆ ಜಾಗದಲ್ಲಿ ಮಾಡಿದರು. ಅಲ್ಲಿಗೆ ಹೋದಾಗ ಅವರು ನನಗೆ ಕುರಿ ಸಾಗಾಣಿಕೆ ಬಂದು ಅವರು ಬಂಡೂರು ಕುರಿ ಸಾಗಾಣಿಕೆ ಮಾಡಿದರು. ನೋಡೋದಕ್ಕೆ ನಿಮಗೆ ಗೊತ್ತಿರ್ಬೋದು, ಬಂಡೂರು ನೋಡೋದಕ್ಕೆ ತುಂಬ ಕ್ಯೂಟಾಗಿರುತ್ತೆ. ನನಗೆ ಅದು ತುಂಬ ಅಟ್ರಾಕ್ಟ್ ಆಗಿ ಅವ್ರನ್ನ ಕೇಳಿದೆ, ಯಾವ ಥರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ಏನು ಅಂತ ಅಂದಾಗ ಅವ್ರು ತುಂಬ ನನಗೆ ಡೀಟೇಲ್ ಆಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು. ಈ ಥರ ಇದೆ ಅಂತ ಅಂದ್ಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರು ನಮ್ಮ ಬ್ಯಾಡ್ಮಿಂಟನ್ ಪಾರ್ಟ್ನರ್ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ನನಗೆ ಕುರಿ ಸಾಗಾಣಿಕೆ, ನಾಟಿ ಕೋಳಿ ಸಾಗಾಣಿಕೆ ಅಂದರೆ ಈ ಥರ, ಟಗರು ಸಾಗಾಣಿಕೆ ಅಂದರೆ ಈ ಥರ, ಜೇನು ಸಾಗಾಣಿಕೆ ಅಂದರೆ ಈ ಥರ. ನಿಮ್ಮ ಹತ್ರ ಒಂದು 1 ಎಕರೆ ಜಾಗ ಇದ್ದರೂ ಕೂಡ ನೀವು ಇದನ್ನೆಲ್ಲ ಮಾಡ್ಬೋದು. ಬಟ್ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಆ ಇಂಟ್ರೆಸ್ಟು ಕನ್ಸಿಸ್ಟೆಂಟ್ ಆಗಿರಬೇಕು. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಇಂಟ್ರೆಸ್ಟ್ ಸ್ಟಾರ್ಟಿಂಗಲ್ಲಿ ಬರುತ್ತೆ ಅಷ್ಟೇ. ಅದು ಒಂದು ಸತಿ ನಾವು ಆ ಫೀಲ್ಡಲ್ಲಿ ಇಳಿದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ಗೊತ್ತಾಗುತ್ತೆ ಅದರ ಕಷ್ಟಗಳೇನು ಅಂತ ಗೊತ್ತಾಗುತ್ತೆ. ಆ ಕಷ್ಟಗಳ ಜೊತೆಗೆ ನಮ್ಮ ಇಂಟ್ರೆಸ್ಟ್ನ ತೋರಿಸ್ಕೊಂಡು ಲಾಂಗ್ ಪೀರಿಯಡಲ್ಲಿ ಸಸ್ಟೈನ್ ಆದಾಗ ಮಾತ್ರದಲ್ಲಿ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಅಂತ ನಮ್ಮ ಸ್ನೇಹಿತರಾದ ನಿಖಿಲ್ ಅವ್ರು ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ನಮ್ಗೆ ಆ ಐಡಿಯಾ ಬಂದು ನಮ್ಮ ಅಕ್ಕ ಹತ್ರ ಬಂದು ಡಿಸ್ಕಸ್ ಮಾಡಿದೆ. ಈಗ ನನ್ನ ಹತ್ರ ಅಂತೂ ಯಾವುದೇ ರೀತಿ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ಜಾಗಗಳಿಲ್ಲ, ಏನೇ ಇದ್ರೂ ಕಮರ್ಷಿಯಲ್ ಪ್ರಾಪರ್ಟಿ ಅಷ್ಟೇ ಇರೋದು. ಸೊ ಆಗ ನಮ್ಮ ಇರೋದೊಂದೇ ಆಪ್ಷನ್ನು ನಮ್ಮ ಅಕ್ಕನ ಹತ್ರ ಜಾಗ ಇದೆ, ಯಾಕೆ ನಾವು ಅದನ್ನಲ್ಲಿ ಮಾಡಬಾರ್ದು ಅಂತ ಅಕ್ಕನ ಹತ್ರ ಡಿಸ್ಕಸ್ ಮಾಡಿದೆ.
ಸೊ ನಮ್ಮ ಅಕ್ಕನೂ ಪಾಸಿಟಿವ್ ಆಗಿ ಆನ್ಸರ್ ಮಾಡಿ, ಅಕ್ಕನ ಮಗನೂ ಕೂಡ ಪಾಸಿಟಿವ್ ಆಗಿ ಆನ್ಸರ್ ಮಾಡಿ, ನಮ್ಮ ಭಾವನ ಹತ್ರ ಕೊನೆದಾಗಿ ಹೇಳಿದಾಗ ಅವ್ರು ಯಾವುದಕ್ಕೂ ನೋ ಅಂತಾನಲ್ಲ. ನಾ ಹೇಳಿದ್ಕೆಲ್ಲ ಅವರು ಖಂಡಿತ ಎಸ್ ಅಂದೇ ಅಂತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಏನೇ ಕೆಲಸ ಮಾಡಿದ್ರು ಕೂಡ ಪ್ರಾಪರ್ ಪ್ರೀ ಪ್ಲ್ಯಾಂಡ್ ಆಗಿ ಯೋಚನೆ ಮಾಡಿರ್ತೀನಿ. ನೆಕ್ಸ್ಟ್ 5 ಇಯರ್ಸ್ಗೆ ಹೇಗೆ ನಾನು ಅದನ್ನ ಬಿಸ್ನೆಸ್ನ ಡೆವಲಪ್ ಮಾಡ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿರ್ತೀನಿ. ಸೊ ಅವರು ಎಸ್ ಅಂತ ಹೇಳಿದ್ರು. ನಮ್ಗೆ ಇಲ್ಲೇ ಪ್ರಾಪರ್ಟಿಲೊಂದು ನಮ್ಮ ಭಾವನೊಂದು 30 ಗುಂಟೆ ಇಲ್ಲಿ ಜಾಗ ಇದೆ. ಅಲ್ಲೂ ಕೂಡ ಆ ಕಡೆ ಮುಂದೆ ಹೋದರೆ ಅಲ್ಲೊಂದು 1.5 ಎಕರೆ ಜಾಗ ಇದೆ. ಇದ್ರ ಹಿಂದೆನೂ ಕೂಡ 1.5 ಎಕರೆ, ಅಂದರೆ ಪಾರ್ಟ್ ಬೈ ಪಾರ್ಟ್ ಜಾಗಗಳಿದೆ. ಸೊ ನಾವು 3 ಜಾಗನೂ ಕೂಡ ಐಡೆಂಟಿಫೈ ಮಾಡ್ದೋ. ಸೊ ನಮಗೆ ರೋಡ್ ವೈಸು, ಕನೆಕ್ಟಿವಿಟಿ ವೈಸು ಮತ್ತು ಬೋರ್ವೆಲ್ ತೆಗೆಸಿದಾಗ ನಮಗೆ 4 ಇಂಚ್ ನೀರು ಇಲ್ಲಿ ಬಂತು. ಸೊ ಬೇಸಿಕಲಿ ಕೃಷಿಗೆ ಅಥವಾ ಸಮಗ್ರ ಕೃಷಿ ಮಾಡ್ತೀನಿ ಅಂತಂದರೆ ನೀರೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀರು ಬಂದಿದ್ದರಿಂದ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಮತ್ತು ಫ್ಲ್ಯಾಟ್ ಲ್ಯಾಂಡ್ ಆಗಿ ಒಂದೇ ಕಡೆ ಒಂದೇ ಜಾಗ ಇರೋದ್ರಿಂದ ನಮಗೆ ಈ 30 ಗುಂಟೆ ಜಾಗನೇ ನಮಗೆ ಸೂಟಬಲ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಜಾಗನ ನಾವು ಚೂಸ್ ಮಾಡಿದ್ವು. ಎಷ್ಟು ವರ್ಷ ಆಗಿದೆ ಸರ್ ನಿಮ್ಮ ಫಾರ್ಮ್ ಹೌಸ್ ಇದು? ಸರ್ ಟಗರು ಸಾಕಾಣಿಕೆ ಶುರು ಮಾಡಿಬಿಟ್ಟು 1 ವರ್ಷ 4 ತಿಂಗಳಾಗಿದೆ. ನಾವು ನಾಟಿ ಕೋಳಿ ಸಾಗಾಣಿಕೆ ಶುರು ಮಾಡಿ ನಮಗೆ 11 ತಿಂಗಳಾಗಿದೆ ಸರ್. ಫಾರ್ಮ್ ಹೌಸ್ಗೆ ಏನು ನೇಮ್ ಇಟ್ಟಿದ್ದೀರಿ ಸರ್? ಫಾರ್ಮ್ ಹೌಸ್ ನೇಮ್ ಬಂದು ರಿದೀಸ್ ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ಸ್ ಅಂತ. ನನ್ನ ಹತ್ರ ಬಿಸ್ನೆಸ್ ಬಂದು PG ಇದೆ, ರಿದೀಸ್ PGs ಫಾರ್ ಗರ್ಲ್ಸ್ ಅಂತ ಇಟ್ಟಿದ್ದೀನಿ. ಪಟಾಕಿ ಬಿಸ್ನೆಸ್ ಇದೆ, ರಿದೀಸ್ ಪಟಾಕೀಸ್ ಅಂತ ಮೈಸೂರಲ್ಲಿ ಇಟ್ಟಿದ್ದೀನಿ. ಫೈನಾನ್ಸ್ ಇದೆ, ರಿದೀಸ್ ಫೈನಾನ್ಸ್ ಅಂತ ಇಟ್ಟಿದ್ದೀನಿ. ನನಗೆ ಬಂದು ಇಬ್ಬರು ಮಕ್ಕಳಾದರೂ ನನ್ನ ದೊಡ್ಡ ಮಗಳ ಹೆಸರಲ್ಲೇ ಎಲ್ಲ ಬಿಸ್ನೆಸ್ಗಳು ಓಡ್ತಾ ಇರೋದ್ರಿಂದ ಇದನ್ನು ಕೂಡ ವಿತ್ ಕನ್ಸಲ್ಟೇಷನ್ ಆಫ್ ಮೈ ಭಾವ ಅವರೇ ಸಜೆಸ್ಟ್ ಮಾಡಿದ್ದು, ನನ್ನ ಮಗಳ ಹೆಸರೇ ಇಡು, ರಿದಿ ಹೆಸರೇ ಇಡು ಅಂತ ಅಂದ್ಕೊಂಡು ರಿದಿ ಅಂತ ಇಟ್ಟಿದ್ದೀನಿ. ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ಸ್ ಅಂತಂದರೆ ಸೊ ಬೇಸಿಕಲಿ ಆರ್ಗ್ಯಾನಿಕಲಿ ವಿ ಡೆವಲಪ್ ಆಲ್ ದೀಸ್ ಥಿಂಗ್ಸ್ ಅಂತ ನಮ್ಗೆ ಹೇಳಕ್ಕೆ ಹೊರಟಿರೋದು. ನೀವೇ ನೋಡ್ತಾ ಇದ್ದೀರಾ ನಾಟಿ ಕೋಳಿಗಳನ್ನ ಹೇಗೆ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್. ಶೆಡ್ನ ಕಟ್ಟಿದ್ದೀವಿ ಅಂತಂದರೆ ನೀವೇ ನೋಡ್ತಾ ಇರ್ಬೋದು. ಶೆಡ್ಡಲ್ಲಿ ಕೋಳಿಗೆ ಹೋಗಿ ಕೂತ್ಕೊಳ್ಳೋದೇ ರಾತ್ರಿ ಹೊತ್ತು ಕತ್ಲೆ ಆಗ್ತಿದೆ ಅಂತ ಸೆನ್ಸ್ ಆಗುತ್ತೆ. ನಾವು ಓಡಿಸೋದು ಇಲ್ಲ ನಾವು ಒಂದು ಕೋಳಿಗಳನ್ನ. ನೀವು ಅದನ್ನು ನಾವು ಒಂದ್ಸತಿ ನೋಡೋರಂತೆ, ನಮ್ಮ ಶೆಡ್ ನೋಡೋರಂತೆ ಸರ್. ಅಲ್ಲಿ ಕೋಳಿಗಳನ್ನ ನಾವು ಓಡಿಸೋದೇ ಇಲ್ಲ ನಾವು. 6:30 6:45 ಡ್ಯೂರಿಂಗ್ ಈಗ ನಮ್ಮದು ಸನ್ಸೆಟ್ ಟೈಮು ಆಟೋಮೆಟಿಕಲಿ ಕೋಳಿ ಆ ಗೂಡಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ನಾವು ಓಡಿಸೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ 6:30 7 o'clockಗೆ ನಾವು ಎದ್ಬಿಟ್ಟು ಬಿಟ್ಟರೆ ರಾತ್ರಿ 6:30 7 o'clock ಹೊಳೆ ಸೇರ್ಕೊಳ್ಳೋದು. ಡ್ಯೂರಿಂಗ್ ದ ಡೇ ಟೈಮ್ ನಾವೇನು ಫೀಡ್ ಹಾಕ್ತೀವಿ ಅಂತಂದರೆ ಎಲ್ಲ ಫ್ರೆಶ್ ಆಗಿರೋ ವೆಜಿಟೇಬಲ್ಸೇ ನಾವು ಹಾಕೋದು. ಇಲ್ಲೇ ನಮ್ಮ ಹಾಸನ ಈ ವಿಲೇಜಿಂದ ಹಾಸನ RMC ಬಂದು APMC ಯಾರ್ಡ್ ಬಂದು ಒಂದು 8 ಕಿಲೋಮೀಟರ್ಸ್ ದೂರ ಇದೆ ಸರ್. ಪ್ರತಿ ದಿನಾಲೂ ನಾನಾಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಕ್ಕನ ಮಗ ಆಗಿರ್ಬೋದು, ಗಾಡೀಲೇ ಹೋಗ್ತೀವಿ. RMCಲಿ ತರಕಾರಿ ವೇಸ್ಟ್ಗಳೆಲ್ಲ ಇರುತ್ತೆ, ಪರಿಚಯ ಆಗಿದೆ, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡಿದ್ದೀವಿ. ಏನೇನು ತರಕಾರಿಗಳು ಸಿಗುತ್ತೆ ಆವತ್ತಿನ ದಿನ ವೇಸ್ಟೇಜು. ಮತ್ತು ಈಗ ಟೊಮೊಟೊ ನೀವು ನೋಡ್ತಿರ್ಬೋದು, ಟೊಮೊಟೊ ಚೆನ್ನಾಗೇ ಇದೆ. ಆ್ಯಕ್ಚುಲಿ ಈಗ ಟೊಮೊಟೊ ರೇಟ್ ರೈತರುಗಳಿಗೆ ಬೆಲೆ ಸಿಗ್ತಿಲ್ಲ. ಆ ಕಾರಣದಿಂದ ಅವ್ರೇನು ಮಾಡ್ತಾರೆ ಅಂತಂದರೆ, ಸರ್ ನೀವಾರ ತೊಗೊಂಡೋಗಿ ನಾಟಿ ಕೋಳಿಗಾರ ಹಾಕಿ ಅಂತಂದ್ಬಿಟ್ಟು ನಮ್ಗೆ ಕೊಟ್ಬಿಡ್ತಾರೆ. ನಾವು ಅವ್ರಿಗೊಂದು 50-100 ರೂಪಾಯಿ ಕೊಟ್ಬಿಟ್ಟು ಒಂದು ಚೀಲ ಎತ್ಕೊಂಡ್ಬರ್ತೀವಿ. ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಆಮೇಲೆ ಸೌಂತೆಕಾಯಿ ಆಗಿರ್ಬೋದು, ಬೂದ್ಗುಂಬಳ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಈ ಥರ ತರಕಾರಿಗಳನ್ನ ಹಾಕ್ತೀವಿ. ಸೊ ಆರ್ಗ್ಯಾನಿಕಲಿ ವಿ ಆರ್ ಡೆವಲಪಿಂಗ್ ಅವರ್ ನಾಟಿ ಕೋಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪರ್ಪಸ್ಗೋಸ್ಕರ ಅಂತಲೇ ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ಸ್ ಅಂತ ಇಟ್ಟಿರೋದು. ಅದೇ ಆರ್ಗ್ಯಾನಿಕ್ ಅಂತ ಇರ್ತಾರೆ, ಹೌದು ಆರ್ಗ್ಯಾನಿಕ್ ಆಗಿ ಇರಲ್ಲ. ಹೌದು ಅದು ನಿಜನೇ. ನಾವು ಹೇಳೋದೊಂದು ಮಾಡೋದೊಂದು ಆಗುತ್ತೆ. ಅದಕ್ಕೋಸ್ಕರ ಅಂತಲೇ ನೀವೇ ನಿಮ್ಮ ಕಣ್ಣಾರೆ ನೋಡ್ತಾ ಇರ್ಬೋದು ನಾವು ಹೆಂಗೆ ನಾವು ಅದನ್ನೆಲ್ಲ ಸಾಕ್ತಾ ಇದ್ದೀವಿ ಅಂತ ಅಂದ್ಕೊಂಡು. ತರಕಾರಿಗಳನ್ನ ಹಾಕ್ತೀವಿ, ಆಮೇಲೆ ವೇಸ್ಟ್ ಭತ್ತಗಳನ್ನ ಹಾಕ್ತೀವಿ. ಇಲ್ಲೇ ಒಂದು ಮಿಲ್ಲಿದೆ, ಅವ್ರುಗಳು ಕಲ್ ಮಿಕ್ಸ್ ಭತ್ತ ಅಂತ ಬರುತ್ತೆ ಸರ್. ಒಂದು ಮೂಟೆಗೆ ಒಂದು 70 kg ಬರುತ್ತೆ. 70 kgಲಿ ಒಂದು ಕಲ್ ಮಿಕ್ಸೇನೆ ಒಂದು 30-40 kg ಇರುತ್ತೆ. ಇನ್ನು 30-40 kg ಭತ್ತ ಸಿಗುತ್ತೆ. ಸೊ ಆ ಭತ್ತಗಳನ್ನ ಹಾಕ್ತೀವಿ. ಭತ್ತ ತುಂಬ ಫೇವ್ರೇಟ್ ಇದಕ್ಕೆ. ಆಮೇಲೆ ಕಲ್ ಮಿಕ್ಸ್ ರಾಗಿ, ಅದು ಕೂಡ ಕಲ್ ಮಿಕ್ಸ್ ಇರುತ್ತೆ, ರಾಗಿ. ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಥಿಂಗ್ ಫಾರ್ ದೆಮ್. ಅದು ಬಿಟ್ಟ ಅಂತಂದರೆ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಒಂದು 4-5 ಚೌಟ್ರಿಗಳಿದೆ, ಪರಿಚಯ ಮಾಡ್ಕೊಂಡಿದ್ದೀವಿ. ಯಾವಾಗಲಾರು ಮದುವೆ ಫಂಕ್ಷನ್ ಆಯಿತು ಅಂತಂದರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಬಂದಿದ್ದೀವಿ ಅವ್ರಿಗೆ. ಏನಾದರೂ ಅಡುಗೆ ಏನಾದರೂ ಮಾಡಿರೋದೆಲ್ಲ ಮಿಕ್ಕಿದ್ರೆ ಅದನ್ನು ಅವ್ರು ನಮ್ಗೆ ಫೋನ್ ಮಾಡ್ತಾರೆ, ಹೋಗಿ ತೊಗೊಂಬರ್ತೀವಿ. ಫುಡ್ ವೇಸ್ಟ್ ಕೂಡ ಆಗ್ತಾ ಅಂತಂದರೆ ತುಂಬ ಮುಸ್ರೆ ಅಂತ ಕರಿತೀವಿ. ಸೊ ಅದು ಕೂಡ ತುಂಬ ಇಷ್ಟವಾಗಿ ತಿನ್ನುತ್ತೆ ಸರ್. ಬೇಸಿಕಲಿ ನಾವು ಇದನ್ನು ನಾವು ಸೆಮಿ ಫೀಡ್ ಸಿಸ್ಟಮಲ್ಲಿ ನಾವು ಸಾಕ್ತಿರೋದು ಸರ್. ಅಂದರೆ ಈಗ ನೀವು ಏನು ಮಾರ್ಕೆಟಲ್ಲಿ ಸಿಗುವಂಥದ್ದು ತಂದು ಹಾಕ್ತೀರಿ, ಅಂಗಡಿಯಿಂದ ಫೀಡ್ಗಳು ತಂದು ಹಾಕ್ತಾ ಇಲ್ಲ ನೀವು ಸರ್? ಅದೇ ನಾನು ಹೇಳಕ್ಕೆ ಕೊಟ್ಟಿರೋದು ನಿಮಗೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಸರ್, ಈಗ ನಾವು ಒಂದು ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಇದು 5 to 6 months ಪೀರಿಯಡಲ್ಲಿ ನಾವು ಸಾಕಾಣಿಕೆ ಮಾಡ್ತೀವಿ ಸರ್. ಅದನ್ನು ಇದಕ್ಕೆ ಏನಾಗುತ್ತೆ ಅಂತಂದರೆ, ನಾವು ಒಂದು ಪ್ರಮಾಣ ಬಂದು 2, 3, 10 ಕೋಳಿಗಳಿತ್ತು ಅಂತಂದರೆ ನಾವು
ಫೀಡ್ ಅಂತಂದರೆ ಹಾಕೋ ಕಾನ್ಸೆಪ್ಟ್ ಬರಲ್ಲ. ಇಲ್ಲಿ ನಾವು 100 ಮೇಲೆ 200, 300, 500, 1000 ಸಾಕ್ತೀವಿ ಅಂತಂದರೆ ನಾವು ಅದನ್ನು ಒಂದು ಕಡೆ ರಾತ್ರಿ ಹೊತ್ತದು ಕೂರುತ್ತೆ. ಸುಮ್ಮನೆ ಕೂರಲ್ಲ ಸರ್ ಕೋಳಿಗಳು. ಅದಕ್ಕೆ ಹೊಟ್ಟೆ ಬಿದ್ದಿಲ್ಲ ಚೆನ್ನಾಗಿ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಒಂದಕ್ಕೊಂದು ಕೊಕ್ಕುಗಳನ್ನ ಕುಕ್ಕೊಂಡು ಅವಾಗವೇ ಪುಕ್ಕಗಳನ್ನ ಓಡ್ಕೊಂಡು ಸಾಯೋ ಚಾನ್ಸಸ್ಸು ಇರುತ್ತೆ, ಪುಕ್ಕಗಳು ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಈ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು ಸೆಮಿ ಫೀಡ್ ಸಿಸ್ಟಮ್ ಸರ್. ಸೆಮಿ ಫೀಡ್ ಸಿಸ್ಟಮು ಅಂತಂದರೆ ರಾತ್ರಿ ಹೊತ್ತು ಕೋಳಿಗಳು ಶೆಡ್ಗೆ ಹೋದಾಗ ನೀವು ನೋಡ್ಬೋದು, ಅದರಲ್ಲ ನಾವು ಏನೇನು ಹಾಕ್ತೀವಿ ಅಂತಂದರೆ ಜೋಳದ ನುಚ್ಚು, ಅಕ್ಕಿ ನುಚ್ಚು, ಆಮೇಲೆ ಸ್ವಲ್ಪ ಫೀಡು ಅದನ್ನು ಕೂಡ ಹಾಕ್ತೀವಿ. ಫೀಡ್ ಅಂತಂದರೆ ಸರ್ ನಮಗೆ ಜನಗಳಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಜಸ್ಟು ಅವ್ರೇನಂತಾರೆ ಅಂತಂದರೆ ಅದು ಸ್ಟೆರಾಯ್ಡು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಲ್ಲ, ಫೀಡ್ ಆಲ್ಸೋ ಇನ್ಕ್ಲೂಡ್ ಪ್ರಪೋರ್ಷನ್ ಆಫ್ ಮೆಕ್ಕೆಜೋಳ, ಸೋಯಾ ಚಂಕ್ಸು, ಆಮೇಲೆ ಆಯಿಲ್ ಕಂಟೆಂಟ್ ಇರುತ್ತದೆ, ಉಪ್ಪು ಇರುತ್ತೆ, ಮಿನರಲ್ಸ್ ಮಿಕ್ಸ್ಚರ್ ಇರುತ್ತದೆ, ಆಮೇಲೆ ಕಡಲೆ ಹಿಂಡಿ ಇರುತ್ತೆ. ಎಲ್ಲ ಪ್ರಮಾಣವಾಗಿ ಮಿಕ್ಸ್ಚರ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಫೀಡ್ ಕೊಟ್ಟಿರ್ತಾರೆ ಅದನ್ನು. ಸೊ ಆ ಫೀಡ್ ರಾತ್ರಿ ಹೊತ್ತು ಆ ಫೀಡ್ ಹಾಕಿದ್ರೇ ಸ್ವಲ್ಪ ನಮಗೆ ಕೋಳಿಗಳು ಪುಕ್ಕ ಹೊಡೆಯಲ್ಲ, ಮತ್ತು ಹೊಟ್ಟೆ ತುಂಬಿಕೊಂಡು ನಾವು 9 o'clock ಲೈಟ್ ಆಫ್ ಮಾಡಿಬಿಡ್ತೀವಿ ಸರ್. ಬಿಕಾಸ್ ನಾವು ಲೈಟ್ ಆಫ್ ಮಾಡಲಿಲ್ಲ ಅಂತಂದರೆ ಫೀಡ್ ತಿಂತಾನೇ ಇರ್ತದೆ, ಕಂಟಿನ್ಯೂಸ್ ಆಗಿ ತಿಂತಾನೆ ಇರ್ತದೆ. ಸೊ ನಾವು ಫೀಡು ಕೂಡ ಕಾಸ್ಟ್ ಕಡಿಮೆ ಮಾಡ್ಬೋದು, ಬಟ್ ಹೊಟ್ಟೆನೂ ಸ್ವಲ್ಪ ತುಂಬಿಸಬೇಕು. ಪುಕ್ಕನ ಹೊಡಿಬಾರ್ದು ಅಂತಂದರೆ ಒಂದು 2.5 hours ಗ್ಯಾಪಲ್ಲಿ ಅದಕ್ಕೆ ತಿನ್ನೋದಕ್ಕೆ ಅವಕಾಶ ಕೊಟ್ಟು ಲೈಟ್ ಆಫ್ ಮಾಡ್ದೆ ಅಂತಂದರೆ ಅದು ಆರಾಮಾಗಿ ಬೆಳಗ್ಗೆ 6 ಗಂಟೆ ತನಕ ಏನು ನಮಗೆ ತೊಂದರೆ ಕೊಡಲ್ಲ ಅದು. ಈಗ ನಾನು ನಿಮ್ಗೆ ತೋರಿಸ್ತೀನಿ, ಸೀಮೆ ಹುಲ್ಲನ್ನ ಕಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕರಣ್ ಅವರು. ಸೀಮೆ ಹುಲ್ಲನ್ನ ಹೆಂಗೆ ತಿನ್ನುತ್ತೆ ಅಂತಂದರೆ ಇಮ್ಯಾಜಿನ್ ನೀವು ಮಾಡ್ಕೊಳಕ್ಕಾಗಲ್ಲ. ಇಷ್ಟು ಪೂರ ಇಲ್ಲೇ ನೋಡ್ತಾ ಇದ್ದೀರಾ ಸರ್, ಇಲ್ಲಿ ಇಷ್ಟಿಷ್ಟುದ ಸತ್ಯಗಳು ಬೆಳೆದಿತ್ತು. ನೀವು ಏನಾದ್ರು ನಿಮ್ಗೆ ಕಾಣ್ತಿದ್ಯಾ ಇಲ್ಲಿ ಪೂರ ಹೊಡೆದಾಕತ್ತೆ. ಅಂದ್ರೆ ನಾ ಹೇಳ್ತಿರೋದೇನು ಅಂತಂದರೆ ನೀವು ಎನಿ ಟೈಮ್ ಇಟ್ಕೊಬನ್ನಿ, ನೀವು ಹುಲ್ಲು ಇಟ್ಕೊಬನ್ನಿ, ಎಲ್ಲ ಹೊಡ್ಬರ್ತವೆ. ಯಾವ ಬೇಕಾದ್ರೂ ಈರುಳ್ಳಿ ಹಾಕಿ ತಿಂತವೆ, ಯಾವ ಬೇಕಾದ್ರೂ ಟೊಮೊಟೊ ಹಾಕಿ ತಿಂತವೆ, ಯಾವ ಬೇಕಾದ್ರೂ ವೇಸ್ಟ್ ಹಾಕಿ ತಿಂತವೆ, ಯಾವ ಬೇಕಾದ್ರೂ ಫೀಡ್ ಹಾಕಿ ತಿಂತಾನೆ ಇರ್ತವೆ ಅಂತ ನನ್ನ ಅಬ್ಸರ್ವೇಷನ್. ಅದು ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಯಾವ ತಳಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್? ಬೇಸಿಕಲಿ ನಾವು ಇದು ಬಂದು ಮೈಸೂರು ನಾಟಿ ಅಂತ. ಇದು ಒಂದು ಕೂಡ ಇಂಟ್ರೆಸ್ಟಿಂಗು. ನಮಗೆ ಯಾವ ತಳಿ ಸಾಕಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಈಗ ನಮ್ಮದು ಉದ್ದೇಶ ಒಂದು ಪ್ಯೂರ್ ನಾಟಿ ಅಂತಲೇ ಸಾಕಬೇಕು ಅನ್ನೋದೊಂದು ಉದ್ದೇಶ. ನಾನು ನಮ್ಮ ಭಾವನ ಕೇಳ್ತಿದ್ದೆ, ಏನು ಪ್ಯೂರ್ ನಾಟಿ ಅಂತಂದರೆ ಹೆಂಗೆ ನಾಟಿ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳ್ತಿದ್ದೆ. ನಾಟಿ ಅಂತಂದರೆ ನೀವು ಬೈಲಲ್ಲಿ ಮೇಯ್ಬೇಕು, 1-2 ಇರಬೇಕು. ನಾವು ನೋಡಿಲ್ವಪ್ಪ, ಹಳ್ಳೀಲಿ ಮನೆ ಮುಂದೆ ಸಾಕೋದು, ಇತ್ಲಲ್ಲಿ ಸಾಕೋದು ನಾಟಿಗಳು ಅಂತ ಅಂತಾರೆ. ನೋಡಪ್ಪ ಹಿಂಗಿರೋದು. ಇನ್ನೂ ಶೆಡ್ಡಲ್ಲಿ ಸಾಕಿದ್ರೆ ಶೆಡ್ ಕೋಳಿ ಅಂತಲೇ ಕರೀತಾರೆ ಅಂತ ನಮ್ಮ ಭಾವ ಹೇಳ್ತಾಯಿದ್ರು. ನನಗೆ ಅವಾಗ ಮತ್ತು ನಾವು ಶೆಡ್ಡಲ್ಲಿ ಸಾಕ್ದ ಅಂದರೆ ಶೆಡ್ ಕೋಳಿ ಅಂತಲೇ ಅಂತಾರೆ, ನಾವು ನಾಟಿ ಕೋಳಿ ಅಂದರೆ ನಮಗೆ ಹೆಂಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ನನಗೆ. ಹಾಗೆ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಎಲ್ಲ ಕಡೆ ಏನು ನಾಟಿ ಕೋಳಿ ಅಂದರೆ ಏನು, ಅದನ್ನು ಪ್ಯೂರ್ ನಾಟಿ ಕೋಳಿಗೂ ಇದನ್ನು ಮಾಮೂಲಿ ಶೆಡ್ ಕೋಳಿಗೂ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಂತ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೊಂದು ಅರ್ಥ ಆಗಿದ್ದು ಅಂತಂದರೆ, ಸಿಂಪಲ್ ಫ್ಯಾಕ್ಟ್ಸ್. ನೀವು ಅದನ್ನು ಶೆಡ್ಡಲ್ಲೇ 24/7 ಕೂಡಾಕಿ ಸಾಕ್ದ ಅಂತಂದರೆ ಅದನ್ನು ಶೆಡ್ ಕೋಳಿ ಅಂತ ಕರೀತಾರೆ ಸರ್. ನೀವು ಅದನ್ನು ಬಯಲಲ್ಲಿ ಮೇಯಕ್ಕೆ ಅದನ್ನು ಬಿಟ್ಟು ಆ ಫೀಡಿಂಗ್ ಪ್ಯಾಟರ್ನ್ ಹೊರಗಡೆ ಕೋಳಿಗಳು ಹೋಗಿ ಏನು ತಿಂತವೆ, ಫಾರ್ ಎಕ್ಸಾಂಪಲ್ ತಿಪ್ಪೆಯಲ್ಲಿ ಹುಳ ಹಪ್ಟೆಗಳ ಕೆರ್ಕೊಂಡು ತಿನ್ನೋದಾಗಿರ್ಬೋದು, ತರಕಾರಿಗಳು ವೇಸ್ಟ್ ತರಕಾರಿ ತಿನ್ನೋದಾಗಿರ್ಬೋದು, ಆಮೇಲೆ ಮೊಸರೆ ತಿನ್ನೋದಾಗಿರ್ಬೋದು, ಅದೆಲ್ಲ ನಾವೇ ಇದನ್ನು ಸಪ್ಲೈ ಮಾಡ್ದ ಅಂತಂದರೆ ನಾವೇ ಅದನ್ನು ಡೆವಲಪ್ ಮಾಡ್ಬೋದು ಅನ್ನೋದು ನಂಗೆ ಅರ್ಥ ಆಯಿತು. ಈಗ ಪ್ಯೂರ್ ನಾಟಿ ಕೋಳಿ ಅನ್ನೋದು ಕಾನ್ಸೆಪ್ಟ್ ಎಲ್ಲಿಂದ ಬಂದಿದೆ? ನಾಟಿ ಕೋಳಿ ಅಂತಂದ್ರೇ ಅದು ಕಾಡು ಕೋಳಿ ಅಂತಲೇ ಅರ್ಥ, ಅದು ಹಿಂದೆಯಿಂದ ಬಂದಿರೋದು. ಸೊ ಕಾಡಲ್ಲಿ ಏನೇನು ಸಿಗುತ್ತೆ ಅದು ತಿನ್ಕೊಂಡು ಬೆಳೆದಿರುತ್ತೆ, ಅದಕ್ಕೆ ಮಾಂಸ ಅದು ರುಚಿಯಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನೇ ನಾವು ಇಲ್ಲಿರೋ ಕೋಳಿಗಳಿಗೆ ನಾವು ಸಪ್ಲೈ ಮಾಡಿ ಫೀಡಿಂಗ್ ಸಿಸ್ಟಮಲ್ಲಿ ನಾವು ಚೇಂಜ್ ಮಾಡ್ದೆ ಅಂತಂದರೆ 100% ಪ್ಯೂರ್ ಕೋಳಿಯಾಗಿ ನಾಟಿ ಕೋಳಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಆ ಬೇಸಿಕ್ ನಾಲೆಡ್ಜ್ ಮೇಲೆ ನಾನು ಶುರು ಮಾಡಿದ್ದು ಸರ್ ಅದನ್ನು. ಇಲ್ಲಿ ನಮ್ಮ ಹತ್ರ ಬರೋರು ಕೂಡ ಇದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಸಾರಿ. ನಮ್ಮ ಹತ್ರ ಬರೋರು ಕೂಡ ಸರ್ ಎಲ್ಲ ಬಂದು ತೊಗೊಂಡು ಹೋಗ್ತಾರಲ್ಲ, ಅವರು ಸ್ಟಾರ್ಟಿಂಗ್ ಕಾನ್ಸೆಪ್ಟ್, ಅವ್ರ ಮೈಂಡ್ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂತಂದರೆ, ಇವರು ಶೆಡ್ಡಲ್ಲಿ ಕೋಳಿ ಸಾಕ್ತಾ ಇದ್ದಾರೆ, ಇದು ನಾಟಿ ಕೋಳಿ ಇರೋಲ್ಲ ಅಂತ ಅಂದ್ಕೊಂಡೇ ಬಂದಿರ್ತಾರೆ ಸರ್ ಅವರು. ನೀವು ನೋಡಿರ್ಬೋದು ಸಂತೆಲೆಲ್ಲ ಹೆಂಗಿರುತ್ತೆ ಅಂತಂದರೆ, ನಾಟಿ ಕೋಳಿಗಳನ್ನ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂತಂದರೆ, ಫಸ್ಟು ರೆಕ್ಕೆಗಳನ್ನ ತೆಗಿತಾರೆ ಸರ್. ಅಲ್ಲಿ ಒಂದು ನಿಮ್ಮ ಕೋಳಿ ಆಮೇಲೆ ತೋರಿಸಿದ್ರು, ರೆಕ್ಕೆ ತೆಗೆದು ಆ ರೆಕ್ಕೆ ಬಂದು ಯಾವ ಕಲರ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಮತ್ತು ಕೋಳಿ ಹೈಟ್ ಚೆಕ್ ಮಾಡ್ತಾರೆ, ಮೇಯ್ನಾಗಿ ಕೊಕ್ ಚೆಕ್ ಮಾಡ್ತಾರೆ. ಕೊಕ್ಕು ಏನಾಗುತ್ತೆ ಅಂದರೆ ಮೆಜಾರಿಟಿ ಆಫ್ ದಿ ಕೇಸಸಲ್ಲಿ ಕೊಕ್ಕನ್ನ ಸುಟ್ಬಿಟ್ಟಿರ್ತಾರೆ ಸರ್. ಅದನ್ನು ಒಂದಕ್ಕೊಂದು ಹಸು ಆಯಿತು ಅಥವಾ ಈ ನಾಟಿ ಕೋಳಿಗಳಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ತುಂಬ ಕ್ವಾಟ್ಲೆ ಜಾಸ್ತಿ.
ಏನು ಮಾಡ್ತೇವೆ ಅಂತಂದರೆ ಒಂದಕ್ಕೊಂದು ಕೊಕ್ಕು ಅದು ಮಾಡ್ತೇವೆ. ಯಾವಾಗ ಕೊಕ್ತವೆ ಅಂತಂದರೆ ಅವಕ್ಕೆ ಹೊಟ್ಟೆ ಜಾಸ್ತಿ ಹಸ್ತಿರ್ಬೇಕಾದ್ರೆ ಒಂದು ಸತಿ ಅದಕ್ಕೆ ಆ ಫೆಲೋ ಕೋಳಿದು ಅಥವಾ ಹುಂಜದ್ದು ರಕ್ತ ಏನಾದರೂ ರುಚಿ ಸಿಕ್ತು ಅಂತಂದರೆ, ಅದು ಗೊತ್ತಾಗ್ಬಿಡ್ತು ಅಂತಂದರೆ ಅದನ್ನು ಪೂರ ಸಾಯಿಸ್ಬಿಡ್ತವೆ. ಕೋಳಿನೇ ಸಾಯಿಸಿ ಅವೇ ತಿನ್ಕೊಂಡ್ಬಿಡ್ತವೆ. ಸೊ ಈ ಉದ್ದೇಶದಿಂದ ಏನು ಮಾಡ್ತೀವಿ ಅಂತಂದರೆ, ನಾವು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕೊಕ್ ಕಟ್ ಮಾಡಿಬಿಡ್ತಾರೆ ಸೇಫ್ಟಿಗೆ. ಕೊಕ್ ಕಟ್ ಮಾಡಿರೋ ನಾಟಿ ಕೋಳಿಗಳಿಗೆ ನೀವು ಈಚೆ ಕಡೆ ಬೈಲಲ್ಲಿ ಮೇಯಿಸಿದ್ರು ಕೂಡ ನಿಮಗೆ ಅದಕ್ಕೆ ಬೆಲೆ ಇಲ್ಲ. ಅದನ್ನು ಶೆಡ್ ಕೋಳಿ ಅಂತಲೇ ಕರೆಯೋದು. ನೀವೆಲ್ಲ ಈಗ ನೋಡ್ಬೋದು ನಮ್ಮ ಕೋಳಿಗಳಲ್ಲಿ ಎಲ್ಲ ಕೋಳಿಗಳಿಗೂ ಯಾವುದೇ ರೀತಿ ನಾವು ಕೊಕ್ ಕಟ್ ಮಾಡಿಲ್ಲ. ನಾವು ಕೊಕ್ ಕಟ್ ಮಾಡಿಲ್ಲ ಸರ್, ನಾವು ಕೊಕ್ ಕಟ್ ಮಾಡಿಲ್ಲ, ಮಾಡೋದಿಲ್ಲ. ಹೇಳಿದ್ನ ನಾವು ಅದೇ ಸರ್, ದಿಸ್ ಇಸ್ ಕಾಲ್ಡ್ ಶೆಡ್ ಮ್ಯಾನೇಜ್ಮೆಂಟ್ ಇಸ್ ಆಲ್ ಅಬೌಟ್. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಕೋಳಿಗಳನ್ನ ನೀವು ಅರ್ಥ ಮಾಡ್ಕೊಂಡಿರಬೇಕು. ಕೆಲವ್ರು ಏನು ಮಾಡ್ಬಿಡ್ತಾರೆ, ನಮ್ಮದು ಲಕ್ಸುರಿನೆಸ್ ಇರಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಪೂರ ಲೈಟ್ ಆನ್ ಮಾಡಿಬಿಟ್ಟಿರ್ತಾರೆ. ನೀವು ಲೈಟ್ ಆನ್ ಮಾಡಿಬಿಟ್ರೆ ಏನಾಗುತ್ತೆ, ಕೋಳಿಗಳು ಒಂದಕ್ಕೊಂದು ಐಡೆಂಟಿಫೈ ಮಾಡ್ಕೋತವೆ. ಆ ರಕ್ತ ಕೆಂಪು ಬಣ್ಣ ನೋಡಿದ ತಕ್ಷಣವೇ ಫಸ್ಟ್ ಹೋಗಿ ಕುಕ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಅದಕ್ಕೆ ಫುಡ್ ಎಲ್ಲಿಂದ ಸಿಗುತ್ತೆ ಸೋರ್ಸ್ ಅಂತ ಗೊತ್ತಾಗ್ಬಿಟ್ರೆ ಸಾಕು. 100% ಕುಕ್ಕಿ ಆ ಕೋಳಿನ ಸಾಯೋ ತನಕನೂ ಕುಕ್ತಾನೆ ಇರ್ತದೆ. ಅದನ್ನು ನೀವು ಒಂದು 2-3 ದಿನ ಬಿಟ್ಟು ಬಂದು ನೋಡಿದ್ರೆ ಸಾಕು, ಬರೀ ಮೂಳೆಗಳು ಮಾತ್ರ ಇರುತ್ತೆ, ಪೂರ ತಿಂದು ಬಿಸಾಕಿರುತ್ತೆ ಅದು ನೀವು ನೋಡಲಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ನಾವು ಶೆಡ್ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಈಗ ನಿಮ್ಮ ಕೋಳಿಗಳಿಗೆ ಸರ್ ಕೊಕ್ಕು ಸುಟ್ಟಿದ್ರೆ ಸುಟ್ಟಿಲ್ಲ? ನಾವು ಯಾವುದೇ ನಮ್ಮ ನಾಟಿ ಕೋಳಿಗಳಿಗೆ ಕೊಕ್ಕು ಸುಟ್ಟಿಲ್ಲ, ನಾವು ಸುಟ್ಟಿಲ್ಲ. ನಮಗೆ ಆ್ಯಕ್ಚುಲಿ ಸಜೆಸ್ಟ್ ಮಾಡ್ತಾರೆ ಕೊಕ್ಕು ಸುಟ್ಬಿಡಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ನಾನು ತೊಗೊಬಂದಾಗ, ಇಲ್ಲ ನೀವು 21 ದಿನ ನಾವು ಬ್ರೂಡಿಂಗ್ ಮಾಡ್ತೀವಲ್ಲ, ಫಸ್ಟ್ ನಾವು 1 ದಿನ ಕೋಳಿ ತರೋದು, ಅದರಿಂದ 21 ಡೇಸ್ ತನಕ ಬ್ರೂಡಿಂಗ್ ಟೈಮ್ ಇರುತ್ತೆ. 21 ಡೇಸ್ ಆದಮೇಲೆ ನಾವು ಆ ಬ್ರೂಡಿಂಗ್ ಆರ್ಡ್ನ ತೆಗೆದ್ಬಿಟ್ಟು ಆ ಶೆಡ್ ಒಳಗಡೆ ಸ್ಪೇಸ್ ಜಾಸ್ತಿ ಮಾಡ್ತೀವಿ, ಬಿಕಾಸ್ ಚೆನ್ನಾಗಿ ಬೆಳೆದಿರುತ್ತಲ್ವ. ಅದನ್ನು 21 ಡೇಸ್ ಆದಮೇಲೆ 22nd ಡೇಗೆ ಕುಕ್ ಸುಟ್ಬಿಡಿ. ಯಾಕಂದರೆ ಈಗ ಕೋಳಿಗಳು ಮರಿಗಳು ಚೆನ್ನಾಗಿ ಬೆಳೆದಿರುತ್ತೆ, ರೆಕ್ಕೆಗಳು ಪುಕ್ಕಗಳೆಲ್ಲ ಡೆವಲಪ್ ಆಗಿರ್ತದೆ. ಈಗ ಜಗಳ ಜಾಸ್ತಿ ಮಾಡೋಕ್ಕೆ ಶುರು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಕುಕ್ ಸುಟ್ಬಿಡಿ ಅಂತಂದು ಸಜೆಸ್ಟ್ ಮಾಡಿರ್ತಾರೆ ನಮ್ಮ ಮೈಸೂರು ನಾಟಿ ಆಫೀಸಲ್ಲಿ. ಬಟ್ ನಾವು ಅದನ್ನು ಮಾಡೋಕ್ಕೆ ಹೋಗಲ್ಲ. ಒಂದು 10 ಡೇಸ್ ನಾವು ಇದರೇ ಇಟ್ಕೊಂಡು 10 ಡೇಸ್ ಮ್ಯಾನೇಜ್ ಮಾಡಿ 31st ಡೇಯಿಂದ ನಾವು ಕೋಳಿಗಳನ್ನ ಹೊರಗಡೆ ಮೇಯಕ್ಕೆ ಬಿಟ್ಬಿಡ್ತೀವಿ ನಾವು. ಸರಿ, ನೀವು ಮೇವಿಗೆ ಕಡಿಮೆ ಮಾಡಿಲ್ಲ, ಅವಕ್ಕೆ ಮೇವು ಹೊಟ್ಟೆ ತುಂಬ ಕೊಡ್ತಾ ಇದ್ದೀರಿ, ಅವು ಯಾವುದೇ ರೀತಿ ಇನ್ನೊಂದು ಕೋಳಿಗಳ ಜೊತೆ ಜಗಳ ಆಡಿಲ್ಲ ಅವು? ಹೌದು, ಮೇವು ಇದೇ ಮೇನ್ ಕಾನ್ಸೆಪ್ಟ್. ನಾವು ಮೇವು ಯಾವತ್ತು ನಾವು ಅದರಲ್ಲಿ ನಾವು ಉಳ್ಸೋಕೆ ಹೋಗ್ತೀವಿ, ನಾವು ಕೋಳಿಗಳು ಅವಕ್ಕವೇ ಜಗಳ ಮಾಡಿಕೊಂಡು ಒಂದಕ್ಕೊಂದು ಹೊಡೆದಾಕೊಂಡು ಸಾಯ್ತವೆ. ಸೊ ಆವಾಗ ನಮಗೆ ಲಾಸ್ ಆಗುತ್ತೆ. ಸೊ ನಾವು ಫೀಡಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಅದು ನ್ಯಾಚುರಲ್ ಫೀಡ್ ಆದರೂ ಆಗಿರ್ಬೋದು, ಫ್ಯಾಕ್ಟ್ರಿ ಫೀಡ್. ನಾವು ಹೇಳ್ದಂಗೆ ಸೆಮಿ ಫೀಡ್ ಅಂತ ನಾವು ಹಾಕ್ತೀವಿ. ಸೊ ಸೆಮಿ ಫೀಡ್ ಬಂದು ಫ್ಯಾಕ್ಟ್ರಿ ಫೀಡು ಸ್ವಲ್ಪ ಮಿಕ್ಸ್ ಮಾಡೇ ಮಾಡ್ತೀವಿ. ಯಾವ ಜೊತೆ ಮಿಕ್ಸ್ ಮಾಡ್ತೀವಿ ಅಂತಂದರೆ, ಮೆಕ್ಕೆಜೋಳ ಹೆಂಗಿದ್ರು ನಮ್ಮ ಬಾವವರ ಹೊಲದಲ್ಲಿ ಬೆಳೀತಾರೆ. ಸೊ ಮೆಕ್ಕೆಜೋಳ ನಾವು ರಿಸರ್ವ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅಕ್ಕಿ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅಂದರೆ ಡಿಪೋ ಅಕ್ಕಿಗಳೆಲ್ಲ 18-20 ರೂಪೀಸ್ಗೆಲ್ಲ ಸಿಗುತ್ತೆ. ಆ ಡಿಪೋ ಅಕ್ಕಿನ ನುಚ್ಚು ಮಾಡಿಸ್ಕೋತೀವಿ ನಾವು. ಸೊ ಅದು ಮೆಕ್ಕೆಜೋಳ ಅಂತ ಫೀಡು 3 ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು. ನಾವು ರಾತ್ರಿ ಹೊತ್ತು 6:30, 7 o'clock ಎಲ್ಲ ಹಾಕ್ಬಿಡ್ತೀವಿ ನಾವು. ಬೆಳಗ್ಗೆ ಅಷ್ಟೊಳಗಡೆ ಒಂದು 1/4 ಭಾಗ ಖಾಲಿ ಆಗಿರ್ತದೆ. ಕೋಳಿಗಳೆಲ್ಲ ಹೋಗಿ ಬಂದು 1 full ಡೇ. ಸೊ ನಾವು ನೆಕ್ಸ್ಟ್ ಸಂಜೆನೇ 6:30, 7 o'clockಗೆ ನಾವು ಅದಕ್ಕೆ ಫೀಡ್ ಹಾಕ್ಬಿಟ್ಟು ಸೇಫ್ಟಿಗೋಸ್ಕರ ಇಟ್ಟಿರ್ತೀವಿ. ನಾವು ಎಲ್ಲ ಫುಲ್ ತಿಂದಿರಲ್ಲ, ಯಾಕೆ ಬೆಳಗ್ಗೆನೇ ನಾವು ಇಷ್ಟೊಂದೆಲ್ಲ ಹಾಕಿರ್ತೀವಲ್ಲ, ನ್ಯಾಚುರಲ್ ಫೀಡ್ ಹಾಕಿರ್ತೀವಲ್ಲ, ತಿನ್ನಲ್ಲ. ಬಟ್ ನಮ್ಮ ಸೇಫ್ಟಿಗೆ, ಆಮೇಲೆ ಹೊಟ್ಟೆ ಹಸ್ಕೊಂಡಿದ್ದಾಗ ಸಿಗಲಿಲ್ಲ ಅಂತಂದರೆ ಜಗಳ ಮಾಡ್ಕೊಂಡು ಸಾಯ್ತಾವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಾಕಿರ್ತೀವಿ ಸರ್. ಈಗ ಟೋಟಲಾಗಿ ಎಷ್ಟು ಕೋಳಿ ಇದೆ ಸರ್? ಸರ್ ನಾವು ತಂದಿದ್ದು ಈ ಬ್ಯಾಚಲ್ಲಿ 1,000 ಕೋಳಿಗಳನ್ನ ನಾವು ತಂದಿದ್ದು ಸರ್. ಈಗ ಸದ್ಯಕ್ಕೆ ನಮ್ಮಲ್ಲಿ ಈಗ ಒಂದು 200-250 ಕೋಳಿ ಸೇಲ್ ಆಗಿದೆ. ಅರೌಂಡ್ ಒಂದು 750 ಕೋಳಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್ ನಾವು. ಎಷ್ಟನೇ ಬ್ಯಾಚ್ ಸರ್ ಇದು 2ನೇ ಬ್ಯಾಚ್ ಸರ್ ಇದು. ಹೌದು. ಫಸ್ಟ್ ಬ್ಯಾಚು ಕೂಡ 1,000 ಕೋಳಿ ಸಾಕಿದ್ದು. ಅದನ್ನು ಸೇಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನಮಗೆ. ಕಾರಣ ಎಲ್ಲರಿಗೂ ಅಷ್ಟೇ, ಫಸ್ಟ್ ಟೈಮು ಸೇಲೇನೆ. ಮಾರ್ಕೆಟಿಂಗ್ ಇಸ್ ದ ಮೇನ್ ಇಶ್ಯೂ. ಸಾಗಾಣಿಕೆ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ. ನಾವು ಫೀಡ್ ಮ್ಯಾನೇಜ್ಮೆಂಟು, ಶೆಡ್ ಮ್ಯಾನೇಜ್ಮೆಂಟು, ವ್ಯಾಕ್ಸಿನೇಷನ್ ಎಲ್ಲ ಮಾಡ್ತಾರೆ. ಮೇಯ್ನಾಗಿ ನಾವು ಎಲ್ಲಿ ಹಿಡುಕ್ತೀವಿ ಅಂತಂದರೆ ಮಾರ್ಕೆಟಿಂಗೆ ಸರ್. ಮಾರ್ಕೆಟಿಂಗ್ ಫಸ್ಟು ತುಂಬಾ ಕಷ್ಟಪಟ್ಟಿದ್ದೀವಿ. ಲಕ್ಕೀಲಿ ನಮ್ಮ ಬಾಬಾ ಲೋಕಲ್ ಅವರಾದ್ರಿಂದ ಸ್ವಲ್ಪ ಅವ್ರಿಗೆ ಬಂದು ನಿಮ್ಗೆ ಹೇಳ್ದಂಗೆ ಅವರು 18ನೇ ವಯಸ್ಸಿಂದನೂ ಕೂಡ ಅವರು ಈ ಬ್ರಾಯ್ಲರ್ ಕೋಳಿಯಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ರೂಟ್ಗಳು ಗೊತ್ತಿದೆ. ಸೊ ಅದರಿಂದ ನಾವುಗಳೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಮಾಡಿಕೊಂಡು ನಮಗೆ ಹೋಲ್ಸೇಲಲ್ಲೂ ಕೂಡ ವ್ಯವಹಾರಗಳಾಗುತ್ತೆ, ರಿಟೇಲಾಗಿ ಇಲ್ಲೂ ಕೂಡ ಬಂದು ಫಾರ್ಮ್ ಹತ್ರನೇ ಬಂದು ಜನಗಳು ತೊಗೋತಾರೆ ಸರ್. ನಾವು ಕೋಳಿ ಸಾಕಲಿ ಇಲ್ಲ ಕುರಿ ಸಾಕಲಿ ಏನೋ ಒಂದು ಸಾಕೋದಿದ್ರು ನಾವು ಮಾರಾಟ ಮಾಡ್ತೀವಿ ಅಂದರೆ
ಫಸ್ಟ್ ನಾವು ಮಾರ್ಕೆಟಿಂಗ್ನ ಹುಡಿಕೊಳ್ತೀವಿ? ಸರ್ ನೀವು ಹೇಳಿದ್ದು ಸರಿಯಾದ ಪಾಯಿಂಟೇ. ಇದನ್ನು ನಾನು ಮಾಡೋಕ್ಕಿಂತ ಮುಂಚೆನೇ ನಾನು ನಮ್ಮ ಅಕ್ಕಭಾವ ಹತ್ರ ಡಿಸ್ಕಸ್ ಮಾಡಿದ್ದೆ. ಸಾಗಾಣಿಕೆ ಮಾಡೋದು ಒಂದು ಕಡೆ ಚಾಲೆಂಜ್ ಆಯಿತು ಅಂತಂದರೆ, ಬಿಕಾಸ್ ನಾವು ಹೊಸ್ದಾಗಿ ಶುರು ಮಾಡ್ತಾ ಇದ್ದೀವಿ. ಮಾರ್ಕೆಟಿಂಗ್ ಮಾಡೋದು ಅದಕ್ಕಿಂತ ಡಬಲ್ ಚಾಲೆಂಜ್ ಆಗುತ್ತೆ. ಏನು ಯೋಚನೆ ಮಾಡಿದ್ದೀರಾ ನೀವು? ಲೋಕ್ಲೈಟು ನಮ್ಮ ಭಾವ ಬಂದು ಮೈಸೂರಲ್ಲೇ ಇರೋದು, ಮನೆಯೆಲ್ಲ, ಬಟ್ ಆ್ಯಕ್ಚುಲಿ ಇಲ್ಲಿ ಅವ್ರ ಊರಲ್ವ ಇದು. ನೀವು ಲೋಕ್ಲೈಟ್ ಹಾಸನ್ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಾ, ಯಾವ ಥರ ಮಾಡ್ಬೋದು ಅಂತ ನೀವು ಹೇಳಿ ಅಂತ ಅಂದ್ಕೊಂಡು ಕೇಳಿದಾಗ ಅವರು ಹೋಲ್ಸೇಲ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಿದ್ರು. ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮಗೆ ಯಾವ ಥರ ಮಾರ್ಕೆಟಿಂಗ್? ಯಾಕಂದರೆ ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಸರ್, ನಾವು ಮಾರ್ಕೆಟಿಂಗ್ಗೆ ಅಂತ ಬಂದಾಗ ಒಂದು ಲಾರ್ಜ್ ಕ್ವಾಂಟಿಟೀಲಿ ನಾವು ಸಾಕ್ತೀವಿ ಅಥವಾ ಸ್ಮಾಲ್ ಕ್ವಾಂಟಿಟೀಲಿ ಸಾಕ್ತೀವಿ ಅನ್ನೋರಿಗೆ, ಸ್ಮಾಲ್ ಅಂದರೆ 100-200 ಸಾಕ್ತೀವಿ, ಅಥವಾ ಲಾರ್ಜ್ ಕ್ವಾಂಟಿಟಿ ಅಂದರೆ 1000-2000 ಸಾಕ್ತೀವಿ ಅಂದಾಗ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿನ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಮೇಯ್ನಾಗಿ ನಮಗೆ 3 ಕಾನ್ಸೆಪ್ಟ್ ಇದೆ ಸರ್ ಮಾರ್ಕೆಟಿಂಗ್ ವಿಚಾರವಾಗಿ, ಸ್ಪೆಷಲಿ ನಾಟಿ ಕೋಳಿಗೆ. ಮೊದಲನೇದಾಗಿ ನೀವು ರಿಟೇಲ್ ಆಗಿ ನಿಮ್ಮ ಫಾರ್ಮ್ ಹೌಸ್ಗೆ ಬಂದ್ಬಿಟ್ಟು ತೊಗೊಳ್ಳೋ ಥರ, ನೀವು ಅಕ್ಕಪಕ್ಕದವ್ರು ಬಂದು ತೊಗೊಳ್ಳೋ ಥರ ನೀವು ಮಾಡ್ಕೊಬೇಕು. ಅದಕ್ಕೆ ಬೇಕಾದ ಮಾರ್ಕೆಟಿಂಗ್ ಪ್ರಚಾರ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಫಿಸಿಕಲಾಗಿ ನೀವು ಹೋಗಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕೋಬೋದು, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಬೋದು, ನಾವು ನಾಟಿ ಕೋಳಿ ಸಾಕ್ತಾಯಿವಿ, ತೊಗೊಳ್ಳಿ, ಪರ್ ಕೆ ಜಿ ಎಷ್ಟು ಸಿಗುತ್ತೆ ತೊಗೊಳ್ಳಿ ಅಂತ ನೀವು ಮಾರ್ಕೆಟಿಂಗ್ ನೀವು ಮಾಡಲೇಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮಾಡೋರು ನಾವು ಬಿಲ್ಲ ಬರೀ ಹೋಲ್ಸೇಲೇ ಮಾಡ್ಕೊಂಡ್ಬಿಡ್ತೀವಿ. ಒಂದು ಬ್ಯಾಚ್ ಸಾಕ್ತೀನಿ, ಯಾರೋ ಹೋಲ್ಸೇಲರ್ ಬರ್ತಾರೆ, ಒಂದು ಸತಿಗೆ 500-1000 ತುಂಬಿಡ್ತಾರೆ, ತೊಗೊಂಡೋಗ್ತಾರೆ. ನಮ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದರೆ ಅದು ತುಂಬ ಕಷ್ಟ ಆಗುತ್ತೆ. ನೀವು ಮಾರ್ಜಿನ್ ನೋಡೋದೇ ತುಂಬ ಕಡಿಮೆ ಆಗುತ್ತೆ. ಈ 3 ಅಂಶ ನೀವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ನಾನು ಹೇಳ್ದಂಗೆ ರೀಟೇಲಿಂಗ್ ಬಂದು ನೀವು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಫಾರ್ಮ್ ಹೌಸ್ಗೆ ಬಂದು ತೊಗೊಳ್ಳೋ ಥರ ನೀವು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ನೀವು ಅದನ್ನು ನೀವು ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಮಾಡ್ಕೋತೀರಾ. ನೀವು ಅಕ್ಕಪಕ್ಕ ಅದು ವರ್ಡ್ ಆಫ್ ಮೌತ್ ಅಂತ ಕರೀತಾರೆ, ನೀವು ಅದನ್ನು ಪಬ್ಲಿಸೈಸ್ ಮಾಡ್ಕೊಳ್ಳಿ. ನೀವು ಎರಡನೇದಾಗಿ ಬಂದು ಸರ್ ಸಂತೆ. ಈ ನಮ್ಮ ಲಕ್ಕಿಲಿ ನಮ್ಮ ಹಾಸನಲ್ಲಿ ವಿತಿನ್ ದಿ ವೆಸಿನಿಟಿ ಆಫ್ ಅರೌಂಡ್ 25 ಕಿಲೋಮೀಟರ್ಸ್ ಒಂದು 4-5 ಸಂತೆ ಇದೆ ಸರ್. ನೀವು ಕೇಳಿರ್ಬೋದು, ಹಾಸನ ಸಂತೆ ಮಂಗಳವಾರದೊತ್ತು ನಡೆಯುತ್ತೆ, ಈ ಕಡೆ ಅರ್ಕಲಗೂಡು ಸಂತೆ ಶುಕ್ರವಾರದೊತ್ತು ನಡೆಯುತ್ತೆ, ಆಮೇಲೆ ಹೊಸಳ್ಳಿ ಸಂತೆನೂ ಶುಕ್ರವಾರದೊತ್ತು ನಡೆಯುತ್ತೆ, ಆಮೇಲೆ ಗಣ್ಸಿ ಅಂತ ಇದೆ ಆಚೆ ಕಡೆ ರೂಟು, ಆಮೇಲೆ ನಮ್ಮ ಚನ್ನರಾಯಪಟ್ಟಣ ಸಂತೆ ಒಂದು 40 ಕಿಲೋಮೀಟರ್ ಇದೆ. ದೂರ ಆಯಿತು, ಬಟ್ ಆಪರ್ಚುನಿಟಿ ಇದೆ. ನಾನು ಹೇಳಿದ್ದು ನಿಮಗೆ 25 ಕಿಲೋಮೀಟರ್ ವೆಸಿನಿಟಿ, ಅದೊಂದು 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನೀವು ಮೇಯ್ನಾಗಿ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಸುತ್ತಮುತ್ತ ಸಂತೆಗಳಿದೆಯಾ. ಸಂತೆ ವ್ಯಾಪಾರ ರಿಟೇಲ್ಗಿಂತನೂ ತುಂಬ ಬೆಸ್ಟ್ ಸರ್. ನೀವು ಅದನ್ನು ತೊಗೊಂಡೋಗಿ ನೀವು ಸಂತೆಯಲ್ಲಿ ವ್ಯಾಪಾರ ಮಾಡ್ದ ಅಂತಂದರೆ ನಿಮ್ಮ ಕೋಳಿಗಳಿಗೆ ಒಳ್ಳೆ ಬೆಲೆ ಬರುತ್ತೆ. ನಿಮ್ಮ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ. ಕ್ವಾಲಿಟಿ ಚೆನ್ನಾಗಿಲ್ಲ, ನೆಕ್ಸ್ಟ್ ತೊಗೊಂಡೋದೊಂದು ಕಸ್ಟಮರ್ ವಾಪಸ್ ಪ್ರತಿ ವಾರ ಸಂತೆಗೆ ಬಂದೇ ಬರ್ತಾನೆ, ಮುಖ ನೋಡ್ತಾನೆ. ಲಾಸ್ಟ್ ಟೈಮ್ ತೊಗೊಂಡೋಗಿದೆ ನೀನು ನಾಟಿ ಕೋಳಿ ಅಂತಂದೆ, ಏನಂತ ತಗೊಂಡಿದ್ಯಾ ಅಂತ. ನೀವು ಧೈರ್ಯ ಇರಬೇಕು ನಿಮಗೆ. ಪ್ಯೂರ್ ನಾಟಿ ಸಾಕಿದರೆ ಮಾತ್ರ ಸಂತೆಗೆ ಹೋಗ್ಬೇಕು ನೀವು, ಅಲ್ವಾ ಸರ್? ನೀವು ಸುಮ್ಮನೆ ಹೋಗ್ಬಿಟ್ಟು ನೀವು ಅದು ಫುಲ್ 24/7 ಶೆಡ್ಡರ್ಸ್ ಹಾಕ್ತಿರೋ ಕೋಳಿಗಳನ್ನ ತೊಗೊಂಡೋಗ್ಬಿಟ್ಟು ನೀನು, ನಾನು ಒಂದು ಸತಿ ನಾನು ಕಸ್ಟಮರ್ಗೆ ಮೂರ್ಖರು ಮಾಡ್ಬೋದು. ಏನಂತ, ನಾಟಿ ಕೋಳಿ ತಗೊಳ್ರಿ, ಜೊತೆ 1500 ಜೊತೆ 1300 ಅಂತ ಮೂರ್ಖ ಮಾಡಿ ಒಂದು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಬಟ್ ಆ ಕಸ್ಟಮರ್ ಪದೇ ಬಂದೇ ಇರ್ತಾನೆ. ಯಾಕಂದ್ರೆ ಅವ್ನು ಲೋಕಲ್, ಅವನು ಸಂತೆಗೆ ಏನಕ್ಕೆ ಬರ್ತಾನೆ ಅಂತಂದರೆ ನಮಗೆ ಪ್ಯೂರಿಟಿ ಸಿಗುತ್ತೆ ಅಂತ ಅಂದ್ಕೊಂಡು. ಇದುವರೆಗೂ ಕೂಡ ಹಳ್ಳಿಗಳಲ್ಲಿ ನಾಟಿ ಕೋಳಿ ಅಂತಂದರೆ ಸಂತೆಲಿ ಹೋಗಿ ತರೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವಲ್ಲಿ ನಮ್ಮ ಪ್ರಾಡಕ್ಟ್ ಅಂದರೆ ನಾವು ನಾಟಿ ಕೋಳಿಯನ್ನು ನಾವು ಪ್ರಾಡಕ್ಟ್ ಅಂತಲೇ ಕರಿತೇವೆ. ನಮ್ಮ ನಾಟಿ ಕೋಳಿ ಪ್ರಾಡಕ್ಟ್ನ ನಾವಲ್ಲಿ ಪ್ಯೂರಿಟಿ ಇದೆ ಅಂತ ಅಂದ್ಬಿಟ್ಟು ನಾವು ಮಾರಿ, ಪ್ಯೂರಿಟಿ ಇಲ್ಲ ಅಂತಂದರೆ ಅವ್ನು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನಮ್ಮ ಮುಖ ಹೋಗ್ಬಿಟ್ಟೆ ಹೋಗೋದು. ನೀನು ಯಾವ ಥರ ನೀ ಕೋಳಿ ಕೊಟ್ಟಿದ್ಯಾ ಅಂತಲೇ ಬೈತಾನೆ ನಮಗೆ. ಸೊ ನಿಮ್ಮ ಧೈರ್ಯ ಇದೆಯಾ, ನೀವು ಚೆನ್ನಾಗಿ ಪ್ಯೂರಿಟಿ ಚೆನ್ನಾಗಿ ಸಾಕ್ತಾ ಇದ್ದೀರಾ, ಸಂತೆ ಎರಡನೇ ಆಪ್ಷನ್ನು. ಬೆಸ್ಟ್ ಆಪ್ಷನ್ನು ನಿಮಗೆ. ಅಲ್ಲಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ನೀವು ಫಿಸಿಕಲಾಗಿ ಇದನ್ನು ತೊಗೊಂಡು ಹೋಗ್ಬೇಕು, ಕೂತ್ಕೊಬೇಕು. ಆ ದಿನ ಏನು ಒಂದು 4 ಅವರ್ಸ್ ವೆಯ್ಟ್ ಮಾಡ್ತೀರಾ ಅಷ್ಟೇ. ಬೆಳಗ್ಗೆ ಒಂದು 5:30-6 ಗಂಟೆಗೆ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಹಾಸನ ಸಂತೆನೇ ಆಗಿರ್ಬೋದು, ಒಂದು 5:30 ಹೋಗಿ ಕೂತ್ಕೋತೀರಾ, ಒಂದು ಜಾಗ ಮಾಡ್ಕೊಂಡು ಕೂತ್ಕೋತೀರಾ. ತುಂಬ ಕಸ್ಟಮರ್ಸ್ಗಳು ಬರ್ತಾರೆ ಸರ್. ಸೊ ನಿಮ್ಮದು ಕೋಳಿ ಕ್ವಾಲಿಟಿ ಎಲ್ಲ ನೋಡ್ತಾರೆ. ಅವ್ರ ಪ್ರೈಸ್ ಅಡ್ಜಸ್ಟ್ ಆಯಿತು ಅಂದರೆ ತೊಗೊಂಡೋಗ್ತಾರೆ. ನನಗಂತೂ ನಾವು ಹಂಗೆ ಮಾಡ್ತೇವೆ. ನಾವು ಹೋಗೋದು 3 ಸಂತೆಗೆ ಹೋಗ್ತೀವಿ ಸರ್. ಒಂದು ಮಂಗಳವಾರ ಹಾಸನ ಸಂತೆಗೆ ಹೋಗ್ತೀವಿ, ಶುಕ್ರವಾರ ಅರ್ಕಲಗೂಡು ಸಂತೆಗೆ ಹೋಗ್ತೀವಿ, ಭಾನುವಾರ ಬಂದು ಗೊರೂರು ಸಂತೆಗೆ ಹೋಗ್ತೀವಿ ಸರ್. ಗೊರೂರು ಇದೆಯಲ್ಲ, ಗೊರೂರು ಸಂತೆಗೆ ಹೋಗ್ತೀವಿ. ನಮ್ಗೆ ಯಾಕಂದರೆ ಸಾಕು, ಮೂರು ಸಂತೆಲೇ ನಮ್ಗೊಂದು 50 kg ಹೋಯಿತು ಅಂತಂದು ಒಂದು ಒಳ್ಳೆ ರೇಟಲ್ಲೇ ಹೋಗುತ್ತೆ ಸರ್. ನಮಗೆ ಬರೋರು ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ ಸರ್. ಯಾಕಂದರೆ ರಿಪೀಟೆಡ್ ಮಾರ್ಕೆಟಿಂಗ್ ಬಂದು ಸಂತೆ, ಅದು ನಮ್ಮದು ಫಿಸಿಕಲ್ ಶ್ರಮ ಇದೆ, ಹೋಗಬೇಕು. ಇಲ್ಲಿ ನಾವು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದೇಳಬೇಕು. ಕೋಳಿಗಳನ್ನ ಹಿಡಿಯೋದು ಒಂದು ಚಾಲೆಂಜು. ನೀವು ಬ್ರಾಯ್ಲರ್ ಕೋಳಿಗಳನ್ನ
ಎತ್ಕೊಂಡ್ಬಿಟ್ಟು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಟೇಲ್ ಹಾಕ್ಕೊಂಡು. ಬಟ್ ನಾಟಿ ಕೋಳಿಗಳನ್ನ ಹಿಡಿಯೋದು ಕೂಡ ಒಂದು ಶ್ರಮನೇ. ಅದನ್ನು ಪಾಪಜ ನಮ್ಮ ಅಕ್ಕನ ಮಗ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ಅವರಿದ್ದಾಗಲೇ ಹಿಡಿತಾರೆ. ನನಗೆ ಆಪ್ರೇಷನ್ ಆಗಿದೆ, ನಾನು ಅದನ್ನು ಹಿಡಿಯೋಕ್ಕಾಗಲ್ಲ. ಅವರೇ ಹಿಡಿದು ಅದೆಲ್ಲ ಕಾಲೆಲ್ಲ ಕಟ್ಟಿ ಬ್ಯಾಗಲ್ಲಿ ಹಾಕ್ಕೊಟ್ಟು ಅದನ್ನು 1.5 hour ಆಗುತ್ತೆ ಸರ್. ಸೊ 3:30 ಸರ್. ಅದು ಅದೇ ಮಂಗಳವಾರ ಅಂತಂದರೆ ಹಾಸನ ಸಂತೆಗೆ ಒಂದು 40 kg ತೊಗೊಂಡೋಗ್ತೀವಿ ಸರ್. ಅಂದರೆ 40 kg ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 30 ಕೋಳಿ, 15 ಜೊತೆ ಅಂದರೆ ಒಂದು ದಾರ ಕಟ್ಟಿರ್ತೀವಲ್ಲ, ಒಂದು ಹುಂಜ ಒಂದು ಅಡ್ಡೆ ಕಟ್ಕೊಂಡು ಜೊತೆಯಾಗಿ ಒಂದು 30 ಕೋಳಿ ತೊಗೊಂಡೋಗಿರ್ತೀವಿ. 30 ಕೋಳಿ ಅಂದರೆ ಅಪ್ರಾಕ್ಸಿಮೇಟಾಗಿ ಒಂದು 40 kg ಬರ್ಬೋದು, 40-45 kg ಬರ್ಬೋದು, ಡಿಪೆಂಡ್ಸ್. ಸರ್ ನಮ್ಮದೇ ಗಾಡಿ ಇದೆ, 2-wheeler ಇದೆ, ಆಕ್ಸೆಸ್ ಇದೆ. ಒಂದು ಬ್ಯಾಗು ಸರ್, ಒಟ್ಟು 4 ಬ್ಯಾಗು. ಒಂದಲ್ಲಿ ಒಂದೊಂದು 7 6 ತುಂಬ್ಕೊಂಡು ಬ್ಯಾಗಲ್ಲಿ ತೊಗೊಂಡು ಹೋಗೋದು, ಸಾಲಾಗಿ ಇಟ್ಕೊಳ್ಳೋದು. ಬರ್ತಾರೆ, ನಮಗೆ ಗೀಟದ್ರೆ ನಾವು ಕೊಡ್ತೀವಿ, ಅವ್ರಿಗೂ ಸಮಾಧಾನ ಆದರೆ ತೊಗೊಂಡೋಗ್ತಾರೆ ಸರ್. ಆ ಥರ. ಈಗ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಲ್ಲ, ಏನು ರೇಟ್ ಕೊಡ್ತಾ ಇದ್ದೀರಿ ಸರ್? ಸಂತೆಯಲ್ಲಿ ಬಂದು ಹೇಳಬೇಕು ಅಂತಂದರೆ ನಿಮ್ಮ ಹುಂಜ ಬಂದು 1.5 kg ಮೇಲೆ ಆಗಿರಬೇಕು ಸರ್, ವೆಯ್ಟ್ ಹೇಳ್ತಿರೋದು ನಾನು. ಅಲ್ಲಿ ಸರ್ ಹಾಸನ ಸಂತೆಯಲ್ಲಿ ತೂಕದ ಲೆಕ್ಕನೂ ತೊಗೋತಾರೆ ಜನಗಳು, ಆಮೇಲೆ ಜೋಡಿ ಲೆಕ್ಕನೂ ತೊಗೋತಾರೆ, ಪೀಸ್ ಲೆಕ್ಕನೂ ತೊಗೋತಾರೆ ಸರ್. ಅಂದರೆ ಜೋಡಿ ಲೆಕ್ಕ ಹೇಳ್ತಿರೋದು, ಹುಂಜ ಮತ್ತು ಆಟೆ ಪೀಸ್ ಲೆಕ್ಕ ಅದೇ ತೊಗೋತಾರೆ. ಅರ್ಕಲಗೂಡು ಸಂತೆಯಲ್ಲಿ ಬಂದು ಪೀಸ್ ಲೆಕ್ಕನೇ, ತೂಕದ ಲೆಕ್ಕ ಇಲ್ಲವೇ ಇಲ್ಲ. ಸೊ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್ ಸರ್, ಯಾವ ಸಂತೆಗೆ ಹೋಗ್ತೀವಿ ಅಲ್ಲಿ. ನಾನೀಗ ಅರ್ಕಲಗೂಡು ಸಂತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ತೊಗೊಂಡೋಗ್ಬೇಕಾದ್ರೆ ನನಗೆ ಗೊತ್ತಿರುತ್ತೆ ಎಷ್ಟು ವೆಯ್ಟ್ ಇರ್ತದೆ ಅಂದ್ಕೊಂಡು. ನಾನು ಮಾರಬೇಕಾದ್ರೆ ನಾನು 5-6 ತಿಂಗಳು ಆದಮೇಲೆ ನಾನು ಮಾರೋದು. ಅಷ್ಟರೊಳಗಡೆ ನಂದು ಹುಂಜಗಳು ಬಂದು 1.5 kg 1.600 ಅಷ್ಟು ಆಗಿರುತ್ತೆ ಸರ್. ಆಟೆ ಬಂದು 1.200 ಅಥವಾ 1.300 ಬರೋದು ಡೌಟೇನೆ, ಕಡಿಮೆನೇ ಅದು. ನೀವು ಸಂತೆಗೆ ತಗೊಂಡೋದ್ರೆ ಸರ್ ತೂಕ ಮಾಡಿ ಕೊಡಬೇಕು ಅಂತಂದರೆ ನೀವು ವೇಯಿಂಗ್ ಮಿಷಿನ್ ಸ್ಮಾಲ್ ವೇಯಿಂಗ್ ಮಿಷಿನ್ ಇದೆ ಸರ್, ಬರುತ್ತಲ್ಲ ಒಂದು ಪೋರ್ಟೇಬಲ್ ವೇಯಿಂಗ್ ಮಿಷಿನ್ ಅಂತ ಬರ್ತಿದೆ ಸರ್. ಅದು ಆ ಪೋರ್ಟೇಬಲ್ ವೇಯಿಂಗ್ ಮಿಷಿನ್ನ ಇಟ್ಕೊಂಡಿರ್ತೀವಿ ನಾವು. ಯಾಕಂದರೆ 2 ಕೋಳಿ ಅಲ್ಲ, ಆ ದಾರಕ್ಕೆ ಹಿಂಗೆ ಕಟ್ಬಿಟ್ಟು ಹಿಂಗೆ ಇಟ್ಕೊಂಡ ಅಂತಂದರೆ ಅದರಲ್ಲೇ ವೇಗ್ ತೋರಿಸುತ್ತೆ. ಅದೊಂದು ಇರುತ್ತೆ ಆಪ್ಷನು. ಹಾಸನಲ್ಲಿ ಮಾತ್ರ ವೇಯಿಂಗ್ ಮಿಷಿನ್ ಇದು ಯೂಸ್ ಆಗುತ್ತೆ. ಅರ್ಕಲಗೂಡಲ್ಲಂತೂ ವೇಯಿಂಗ್ ಮಿಷಿನ್ ಯೂಸ್ ಆಗೋಲ್ಲ, ಪೀಸ್ ಲೆಕ್ಕನೇ ಅಲ್ಲಿ ಹೋಗೋದಾಗುತ್ತೆ. ಒಂದು ನಿಮ್ಗೆ ಕೇಳಿದ ಕ್ವಶನ್ಗೆ ಆನ್ಸರ್ ಏನು ಅಂತಂದರೆ, ಜೋಡಿ ಕೋಳಿಗೆ ಸರ್ ಡಿಪೆಂಡ್ಸ್, 1,100-1,200 ಕ್ವಾಲಿಟಿ ಮೇಲೆ ಹೋಗುತ್ತೆ ಅದು. ಆ್ಯಂಡ್ ನೋಡ್ತಾರೆ ದಪ್ಪ ಇದೆಯಾ ಕೋಳಿ, 1,200 ಕಣ್ಮುಚ್ಕೊಂಡು ಕುಪ್ಬಿಟ್ಟು ಹೋಗ್ತಾರೆ ಸರ್. ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ಅವ್ರಿಗೆ, ನಾನು ಹೇಳ್ತಿರೋದು ಅರ್ಕಲಗೂಡು ಸಂತೆ ಬಗ್ಗೆ 1,100 ಅಂತ ಅಂದ್ಕೊಳ್ಳಿ, ಅಥವಾ 1,000 ಅಂತ ಅಂದ್ಕೊಂಡು ಮಾಡ್ತೀವಿ. ನಮಗೇನು ಲಾಸ್ ಏನಾಗಲ್ಲ. ಇಲ್ಲಿಗೆ ಶೆಡ್ಗೆ ಬಂದು ತೊಗೊಂಡ್ರೆ, ಶೆಡ್ಗೆ ಬಂದು ತೊಗೊಂಡ್ರೆ ಸರ್ ನಾವು ಫಿಕ್ಸ್ ಮಾಡಿಬಿಡ್ತೀವಿ, 450 ರೂಪಾಯಿ kg ಅಂತ ಫಿಕ್ಸ್ ಮಾಡಿದ್ದೀವಿ. ಅವರು ಪಾಪಾಜೆ ಎಲ್ಲ 450 ಅಂತಂದರೆ ಒಂದು 10 ರೂಪಾಯಿ ಕಡಿಮೆ ಮಕ್ಕಳು, 20 ರೂಪಾಯಿ ಕಡಿಮೆ ಮಕ್ಕಳು ಅಂತಾರೆ. ಒಂದು 430 ಒಳಗಡೆ ನಾವು ಕೊಡ್ತೀವಿ ಸರ್ ನಾವು.